ಹಾಯ್. ಸೊ ಇವತ್ತು ನಾವು ವರ್ಡ್‌ಪ್ರೆಸ್ ವೆಬ್ಸೈಟಲ್ಲಿ ನಿಮ್ಮದು ವೆಬ್ಸೈಟಲ್ಲಿ ಯಾವ ಥರ ಪೋಸ್ಟ್ ಆ್ಯಕ್ಟಿವಿಟೀಸ್ ಇವಾಗ ಲೇಟೆಸ್ಟ್ ಆ್ಯಕ್ಟಿವಿಟೀಸ್ ಇಲ್ಲಾಂದರೆ ಲೇಟೆಸ್ಟ್ ನೋಟಿಫಿಕೇಷನ್ ಇಲ್ಲ ಅಂದರೆ ಏನಾದರೂ ಪೋಸ್ಟ್ ಆಗಿ ಯಾವ ಥರ ನೀವು ಆ್ಯಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ. ಓಕೆ. ಸೊ ಫಸ್ಟ್ ನೀವು ವೆಬ್ಸೈಟ್ ಓಪನ್ ಮಾಡಿ. ನಿಮ್ಮದು ಫಾರ್ ಎಕ್ಸಾಂಪಲ್ www.example.com ಅಂತ ವೆಬ್ಸೈಟ್ ಓಪನ್ ಮಾಡಿದರೆ, ಸೊ ಇದು ನಂದು ಲೋಕಲ್ ಹೋಸ್ಟಲ್ಲಿದೆ. ಲೋಕಲ್ ಹೋಸ್ಟಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪೋಸ್ಟ್ ಯಾವ ಥರ ಆ್ಯಡ್ ಮಾಡೋದು ಅಂತ. ಫಸ್ಟ್ ನೀವು ಅಡ್ಮಿನ್ ಪ್ಯಾನಲ್ ಲಾಗಿನ್ ಆಗಬೇಕು. ಅಡ್ಮಿನ್ ಪ್ಯಾನಲ್ ಲಾಗಿನ್ ಆಗಬೇಕಂದ್ರೆ ನಿಮ್ಮದು ವೆಬ್ಸೈಟ್ ಹೆಸರು ಕೊಡಬೇಕಿಲ್ಲಿ. ಫಾರ್ ಎಕ್ಸಾಂಪಲ್ www.example.com. ಓಕೆ, ಇದು ನಿಮ್ಮದು ವೆಬ್ಸೈಟ್ ಆದರೆ ಅಡ್ಮಿನ್ ಪ್ಯಾನಲ್ ಲಾಗಿನ್ ಆಗಲಿಕ್ಕೆ / ಕೊಡಬೇಕು. ಆಮೇಲೆ WP ಅಡ್ಮಿನ್ ಈ ಥರ ಕೊಡಬೇಕು. ಈ ಥರ ಕೊಟ್ಟು ಎಂಟ್ರ್ ಕೊಟ್ಟರೆ ನಿಮಗೆ ಅಡ್ಮಿನ್ ಪ್ಯಾನಲ್ ಬರುತ್ತೆ. ನಾನಿಲ್ಲಿ ನಿಮಗೆ ನಂದು ಲೋಕಲ್ ಸಿಸ್ಟಮ್ದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನೀವು ನಿಮ್ಮದು ಡೊಮೈನ್ ನೇಮ್ ಕೊಡಬೇಕು. ಇದು ನೀವು ಥಿಂಕ್ ಮಾಡಿ, ಇದು ವೆಬ್ಸೈಟ್ ಅಡ್ರೆಸ್ ಅಂತ ಇಷ್ಟು. ಓಕೆ, ಅದಾದಮೇಲೆ / WP - admin ಇಷ್ಟು ಕೊಟ್ಟು ಎಂಟ್ರ್ ಕೊಡಿ. ಸೊ ಇವಾಗ ಇದು ನಿಮ್ಮದು ಅಡ್ಮಿನ್ ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು. ಓಕೆ, ಇದು ಪಾಸ್ವರ್ಡ್ ಕೊಡಿ. ಆಮೇಲೆ ಲಾಗಿನ್. ಸೊ ಇಲ್ಲಿ ಡ್ಯಾಶ್ಬೋರ್ಡ್. ಓಕೆ, ಇದು ಸಿಂಪಲ್ ಆಗಿ ನೀವು ಯಾವ ಥರ ಪೋಸ್ಟ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಫೋಟೋಸ್, ವೀಡಿಯೋಸ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಪೋಸ್ಟ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಡ್ಯಾಶ್ಬೋರ್ಡ್ ಇಲ್ಲಿಂದ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ಬರ್ಬೋದು. ಇದು ಶಾರ್ಟ್ ಕ್ವಿಕ್ಕಾಗಿ ಆ್ಯಡ್ ಮಾಡೋಕ್ಕೆ ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಪೋಸ್ಟ್, ಮೀಡಿಯಾ, ಪೇಜ್. ಇಲ್ಲಿ ಜಸ್ಟ್ ನೀವು ಮೌಸ್ ಕರ್ಸರ್ ಪಾಯಿಂಟ್ ಮಾಡಿದರೆ ನಿಮಗೆ ಆಪ್ಷನ್ ಬರುತ್ತೆ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೋಸ್ಟ್ ಆದರೆ ಪೋಸ್ಟ್ ಸೆಲೆಕ್ಟ್ ಮಾಡಿ, ಪೇಜ್ ಕ್ರಿಯೇಟ್ ಮಾಡಬೇಕಂದ್ರೆ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಆಪ್ಷನ್ ಅಂದರೆ ಲೆಫ್ಟ್ ಸೈಡಲ್ಲಿ ನೋಡಿ ಪೋಸ್ಟ್ ಅಂತ ಇದೆ, ಅಲ್ಲಿ ನೀವು ನ್ಯಾವಿಗೇಟ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಆ್ಯಡ್ ನ್ಯೂ, ಇಲ್ಲಾಂದರೆ ಆಲ್ ಪೋಸ್ಟ್ ಅಂದರೆ ಆಲ್ ಪೋಸ್ಟಿಗೆ ಹೋಗಿ ನೋಡ್ಕೋಬೋದು. ನೀವು ಆಲ್ರೆಡಿ ಆ್ಯಡ್ ಮಾಡಿರುವಂಥ ಪೋಸ್ಟ್ಸ್ ಅಲ್ಲಿರುತ್ತೆ. ನೀವು ಡಿಲೀಟ್ ಏನಾದರೂ ಮಾಡಬೇಕಂದ್ರೆ ಆಲ್ ಪೋಸ್ಟಿಗೆ ಹೋಗಬೇಕು. ಓಕೆ, ನಾವು ಇವಾಗ ಆ್ಯಡ್ ನ್ಯೂ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿಂದ ಹೋಗ್ಬೋದು. ಓಕೆ, ಸೊ ನೀವು ಇಲ್ಲಿಂದ ಆ್ಯಡ್ ನ್ಯೂ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಪೋಸ್ಟದು ಟೈಟಲ್, ಹೆಡ್ಡಿಂಗ್. ಓಕೆ, ಹೆಡ್ಡಿಂಗ್ ಯಾವ ಥರ ಇದು ನಿಮಗೆ ಇಲ್ಲಿ ನಮ್ಮದು ವೆಬ್ಸೈಟಲ್ಲಿ ತೋರಿಸ್ತೀನಿ. ಅದು ಪೋಸ್ಟ್ ಯಾವ ಥರ ನಿಮಗೆ ಹೆಡ್ಡಿಂಗ್ ಅದು ಎಲಿಮೆಂಟ್ ನಾನು ಹೇಳ್ಕೊಡ್ತೀನಿ ಯಾವುದು ಅಂತ. ಸೊ ಇದು ಪೋಸ್ಟ್ ಆಯಿತಾ, ಪೋಸ್ಟ್ ಲಿಸ್ಟ್ ಮಾಡಿದ್ದಾರೆ ಪೇಜಲ್ಲಿ. ಯಾವುದಾದ್ರೂ ಒಂದು ಪೋಸ್ಟನ್ನು ಓಪನ್ ಮಾಡುವ. ಸೊ ಇದು ನಮ್ಮದು ಪೋಸ್ಟ್ ಟೈಟಲ್. ಓಕೆ, ಇಲ್ಲಿ ನಾವು ಇಲ್ಲಿ ಕೊಡ್ತೀವಲ್ವಾ, ಇದು ಪೋಸ್ಟ್ ಟೈಟಲ್. ಎಕ್ಸಾಂಪಲ್ ಆಗಿ ಈ ಇಮೇಜ್ ಕಾಣಿಸ್ತಿದೆಯಲ್ವಾ, ಇದು ಫೀಚರ್ಡ್ ಇಮೇಜ್ ಅಂತ ಹೇಳ್ತೀವಿ. ಆಮೇಲೆ ಇದು ನಮ್ಮದು ಕಂಟೆಂಟ್ಸ್. ಓಕೆ, ಸೊ ಇಲ್ಲಿ ಬಂದು ಪೋಸ್ಟ್ ಟೈಟಲ್ ಕೊಡಿ. ಏನು ಕೊಡುವ, ಏನಾದರೂ ಮೈ ರೀಸೆಂಟ್ ಪ್ರಾಜೆಕ್ಟ್ಸ್, ಏನಾದರೂ ಟ್ರಾವೆಲ್ ಆ್ಯಕ್ಟಿವಿಟಿ ಅಂತನ ಏನಾದರೂ ನೀವು ಹೆಡ್ಡಿಂಗ್ ಕೊಡಿ, ಆ್ಯಕ್ಟಿವಿಟಿ. ಓಕೆ, ಸೊ ಇಲ್ಲಿ ನಾವು ಇದು ಟೈಟಲ್ ಯಾವುದು ಇಲ್ಲಿ ಬರುತ್ತಲ್ಲ ಫಸ್ಟಿಗೆ ಇದು. ಸೊ ನೆಕ್ಸ್ಟ್ ನಾವು ಕಂಟೆಂಟ್ ಆ್ಯಡ್ ಮಾಡಬೇಕು. ಕಂಟೆಂಟಿಗೆ ನಾನು ಸ್ವಲ್ಪ ನೀವು ಅಲ್ಲಿ ನಿಮ್ಮದು ಕಂಟೆಂಟ್ ಟೈಪ್ ಮಾಡ್ಕೊಳ್ಳಿ. ನಾನು ಡಮ್ಮಿ ಟೆಕ್ಸ್ಟ್ ಸ್ವಲ್ಪ ಕಾಪಿ ಮಾಡ್ಕೋತೀನಿ, ಡಮ್ಮಿ ಆಗಿರುವಂಥ ಕಂಟೆಂಟ್. ಓಕೆ, ಸೊ ನಾವು ಟೈಪ್ ಮಾಡೋದಕ್ಕಿಂತ ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಇದು ಈ ಕಂಟೆಂಟ್ ಇದೆಯಲ್ವಾ, ಅದು ವೆಬ್ಸೈಟಲ್ಲಿ ಇಲ್ಲಿ ಬರೋದು. ನಿಮಗೆ ಹೆಡ್ಡಿಂಗ್ ಹಾಕೋಬೋದು, ಬೇಕಂದರೆ ಇದರೊಳಗೂ ಇಮೇಜಸ್ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ನಾನಿವಾಗ ಇದು ಕಂಟೆಂಟ್ ನಾವು ಪೇಸ್ಟ್ ಮಾಡಿದ್ದೀವಿ. ಇಲ್ಲಿ ನಿಮಗೊಂದು ಇಮೇಜ್, ಪುನಃ ಒಂದು ಎಕ್ಸ್ಟ್ರಾ ಇಮೇಜ್ ಹಾಕೋಬೇಕಂದ್ರೆ, ಫೀಚರ್ಡ್ ಇಮೇಜ್ ಅಲ್ಲ, ಬೇರೆ ಒಳಗಡೆ ಇನ್ನೊಂದು ಇಮೇಜ್ ಹಾಕಬೇಕಂದ್ರೆ ಇಲ್ಲಿ ನೋಡಿ ನಿಮಗೆ ಪ್ಲಸ್ ಇದೆ, ಕ್ಲಿಕ್ ಮಾಡಿ ಪ್ಲಸ್ಸನ್ನು. ಇಲ್ಲಿ ನಾವು ಎಲಿಮೆಂಟ್ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಮಗೆ ಪ್ಯಾರಾಗ್ರಾಫ್ಸ್ ತೋರಿಸ್ತಾ ಇದೆ, ಇಮೇಜ್, ಹೆಡ್ಡಿಂಗ್, ಗ್ಯಾಲರಿ, ಲಿಸ್ಟ್, ಕೋಟ್ ಇದೆಲ್ಲ ತೋರಿಸ್ತದೆ. ನಮಗೊಂದು ಇಮೇಜ್ ಬೇಕಂದರೆ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಆಪ್ಷನ್ ಇದೆ, ಒಂದು ಸಿಸ್ಟಮಿಂದ ಅಪ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ಇದು ಇಮೇಜಸ್ ಇಲ್ಲಿರುತ್ತೆ ಮೀಡಿಯಾ ಲೈಬ್ರರಿ. ಓಕೆ, ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮೀಡಿಯಾ ಲೈಬ್ರರಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡುವ. ಯಾವುದು, ದಿಸ್ ಒನ್.
ಓಕೆ, ಆಮೇಲೆ ಸೆಲೆಕ್ಟ್ ಕೊಡಿ. ಓಕೆ, ಸೊ ಇಲ್ಲಿ ಫೋಟೋ ಬಂದಿದೆ. ಇದನ್ನು ಬೇಕಂದರೆ ಸೈಜನ್ನು ನಾವು ರೀಸೈಜ್ ಮಾಡ್ಕೋಬೋದು ಬೇಕಾದರೆ. ಓಕೆ, ಇವಾಗ ಒರಿಜಿನಲ್ ಇದೆ, ನಾವು ಅದನ್ನು ಆಸ್ಪೆಕ್ಟ್ ರೇಷಿಯೋ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಚೇಂಜ್ ಮಾಡ್ಕೋಬೋದು. ಕ್ರಾಪ್ ಮಾಡಬೇಕಂದ್ರೆ ಕ್ರಾಪು ಮಾಡ್ಕೋಬೋದು. ಇಮೇಜನ್ನು ಡ್ರ್ಯಾಗ್ ಮಾಡಿದರೆ ಸಾಕು, ಇಲ್ಲಿಂದ ಕ್ರಾಪ್ ಇಲ್ಲಿ ಕೊಡಿ, ಸರಿ. ಕ್ರಾಪ್ ಇವಾಗ 640 ಇಂಟು ಸೈಜ್ 426. ಓಕೆ, ಸೊ ಇಷ್ಟಕ್ಕೆ ನಮಗೆ ಕ್ರಾಪ್ ಮಾಡೋದು. ಎಂಟರ್ ಕೊಡಿ, ಅಪ್ಲೈ. ಸರಿ, ಅದು ಕ್ರಾಪ್ ಆಯಿತು ನಮ್ಮದು ರೆಸಲ್ಯೂಷನ್ಗೆ 640 ಇಂಟು 426ಗೆ. ಓಕೆ, ಸೊ ಇದಾದಮೇಲೆ ನಮಗೆ ಇಲ್ಲಿ ಒಂದು ಹೆಡ್ಡಿಂಗ್ ಆ್ಯಡ್ ಮಾಡಬೇಕು ಅಂದ್ಕೊಡಿ. ಸೊ ಇಲ್ಲೇನು ಮಾಡಿ, ಇಲ್ಲಿ ಪ್ಲಸ್ ಇರುತ್ತೆ, ನೀವು ಇಲ್ಲಿ ಮೌಸ್ ಕ್ಲಿಕ್ ಮಾಡಿದರೆ ನಮಗೆ ಪ್ಲಸ್ ತೋರಿಸ್ತಾ ಇದೆ. ಇಲ್ಲಿ ಪ್ಲಸ್ ಸೆಲೆಕ್ಟ್ ಮಾಡಿಕೊಂಡು ಒಂದು ಹೆಡ್ಡಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಾಡಿ ಸೆಕೆಂಡ್ ಹೆಡ್ಡಿಂಗ್ ಅಂತ ಏನು ಅಂತ ಹಾಕೊಳ್ಳಿ, ಹೆಡ್ಡಿಂಗ್. ಆಮೇಲೆ ಪುನಃ ಟೆಕ್ಸ್ಟ್ ಬೇಕಂದರೆ ಏನಾದರೂ ಪ್ಯಾರಾಗ್ರಾಫ್ ಇದ್ದರೆ ನೀವು ಟೈಪ್ ಮಾಡ್ಕೊಳ್ಳಿ, ಬಟ್ ನಾನಿಲ್ಲಿ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಕಾಪಿ ಪೇಸ್ಟ್. ಈ ಥರ ನಮಗೆ ಎಷ್ಟು ಬೇಕಂದರೂ ನಾವು ಕಂಟೆಂಟನ್ನು ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ಗ್ಯಾಲರಿ ಬೇಕಂದರೆ ಗ್ಯಾಲರಿ ಆ್ಯಡ್ ಮಾಡ್ಕೋಬೋದು. ಪ್ಲಸ್ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿಂದ ಒಂದು ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಮೀಡಿಯಾ ಲೈಬ್ರರಿ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದರೆ ಇಲ್ಲಿ ಬರುತ್ತೆ. ಸೊ ಗ್ಯಾಲರಿ ಅಂದರೆ ಮಲ್ಟಿಪಲ್ ಇಮೇಜಸ್ ಇರುತ್ತೆ. ಇಷ್ಟೊಂದು ಇಮೇಜ್ ಸೆಲೆಕ್ಟ್ ಮಾಡ್ಕೋತೀನಿ, ಕ್ರಿಯೇಟ್ ನ್ಯೂ ಗ್ಯಾಲರಿ. ಓಕೆ, ಇಲ್ಲಿ ಇನ್ಸರ್ಟ್ ಗ್ಯಾಲರಿ ಕೊಡಿ. ಇಲ್ಲಿ ಗ್ಯಾಲರಿ ಬಂತು ಇವಾಗ ನೋಡಿ, ಅದು ಗ್ರಿಡ್ ಆಗಿ ಆ್ಯಡ್ ಆಗಿದೆ ಫೋಟೋಸ್. ಓಕೆ, ಸೊ ಇಷ್ಟಿರಲಿ. ನೆಕ್ಸ್ಟ್ ನಮಗೆ ಇರೋದು ಒಂದು ಪೋಸ್ಟಲ್ಲಿ ಟೈಟಲ್ ಆಯಿತು, ಕಂಟೆಂಟ್ಸ್ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ 2 ಟ್ಯಾಬ್ ಇದೆ ನೋಡಿ, ಒಂದು ಪೋಸ್ಟ್, ಒಂದು ಬ್ಲಾಗ್. ಇಲ್ಲಿ ನಾವು ಪೋಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಪೋಸ್ಟ್ ಮಾಡಿದ ಮೇಲೆ ಇಲ್ಲಿ ನಮಗೆ ಪೋಸ್ಟ್ದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಕ್ಯಾಟಗರಿ ಬರುತ್ತೆ ಈ ಪೋಸ್ಟ್ ಅಂತ. ಎಕ್ಸಾಂಪಲ್ ನಿಮ್ಗೆ ಬೇಕಂದರೆ ಹೊಸ ಕ್ಯಾಟಗರಿ ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ಇಲ್ಲೊಂದು ಕ್ಯಾಟಗರಿ ಕ್ರಿಯೇಟ್ ಮಾಡ್ತೀನಿ, ಟ್ರಾವೆಲ್ ಅಂತ. ಎಂಟರ್ ಕೊಡಿ, ಟೈಪ್ ಮಾಡಿ ಎಂಟರ್ ಕೊಡಿ, ಅದು ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಟೈಪ್ ಮಾಡಿ ಎಂಟ್ರ್ ಕೊಟ್ಟರೆ ಅದೇ ಸೆಲೆಕ್ಟ್ ಆಗಿರುತ್ತೆ, ಟ್ರಾವೆಲ್. ಓಕೆ, ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಕೋಬೋದು, ಬಟ್ ನಾನಿವಾಗ ಟ್ರಾವೆಲ್ ಮಾತ್ರ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾವು ಟ್ಯಾಗ್ಸ್ ಆ್ಯಡ್ ಮಾಡ್ಕೋಬೋದು. ಟ್ಯಾಗ್ಸ್ ಅಂದರೆ ಇವಾಗ ಟ್ರಾವೆಲ್, ಆಮೇಲೆ ಅಡ್ವೆಂಚರ್, ಈ ಥರ ನಾವು ಟ್ಯಾಗ್ಸನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಫೀಚರ್ಡ್ ಇಮೇಜ್. ಇಲ್ಲಿ ಕ್ಲಿಕ್ ಮಾಡಿ ಆ ಪೋಸ್ಟ್ದು ಮೇಯ್ನ್ ಫೋಟೋ, ನಾನು ಫಸ್ಟ್ ಹೇಳ್ದಲ್ಲ, ಇಲ್ಲಿ ಈ ಪೋಸ್ಟಲ್ಲಿ ಈ ಮೈನ್ ಫೋಟೋ ಇದೆಯಲ್ಲ, ಇದನ್ನು ಫೀಚರ್ಡ್ ಇಮೇಜ್ ಅಂತ ಹೇಳ್ತೀವಿ. ಇದೊಂದು ಅಪ್ಲೋಡ್ ಮಾಡ್ಕೋಬೇಕು. ಸೊ ಅದು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡೋದು. ಇದರಲ್ಲಿ ಇದು ಸ್ಕ್ವೇರ್ ಆಗಿದೆ, ಇದರಲ್ಲಿ. ಓಕೆ, ಸೆಟ್ ಫೀಚರ್ಡ್ ಇಮೇಜ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಬರುತ್ತೆ. ಸೊ ಪೋಸ್ಟ್ ಆ್ಯಡ್ ಮಾಡುವಾಗ ಇಷ್ಟೇ ಇರೋದು, ಒಂದು ಟೈಟಲ್, ಆಮೇಲೆ ಕಂಟೆಂಟ್ಸಲ್ಲಿ ಟೆಕ್ಸ್ಟ್ ಪ್ಯಾರಾಗ್ರಾಫ್ ಇರ್ಬೋದು, ಹೆಡ್ಡಿಂಗ್ಸ್, ಇಮೇಜ್, ಗ್ಯಾಲರಿ, ವಿಡಿಯೋ, ಈವನ್ ನೀವು ಯೂಟ್ಯೂಬ್ ವೀಡಿಯೋನ ಆ್ಯಡ್ ಮಾಡ್ಕೋಬೋದು. ಯೂಟ್ಯೂಬ್ ವೀಡಿಯೋನ ಯಾವ ಥರ ಆ್ಯಡ್ ಮಾಡಬೇಕು ಅಂದರೆ, ಯಾವುದೇ ಎಲಿಮೆಂಟನ್ನು ಆ್ಯಡ್ ಮಾಡುವಾಗ ಇಲ್ಲಿ ಔಟ್ಸೈಡ್ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಒಂದು ಪ್ಲಸ್ ಐಕಾನ್ ಬರುತ್ತೆ. ಇಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಅಂತ, ಇಲ್ಲಿ ಬಂತು ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋ ಆ್ಯಡ್ ಮಾಡೋಕ್ಕೆ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನಮ್ಮದು ವೀಡಿಯೋದು URLನ ಪೇಸ್ಟ್ ಮಾಡ್ಕೋಬೇಕು. ನಾನು ಯೂಟ್ಯೂಬಿಂದ ಜಸ್ಟ್ ಒಂದು URL ಇದು ಮಾಡೋದು, ಸಾರಿ, ಯೂಟ್ಯೂಬ್ ಯಾವುದಾದ್ರೂ ಒಂದು ವೀಡಿಯೋದು ಒಂದು ಸೆಕೆಂಡ್, ಸೆಲೆಕ್ಟ್ ಮಾಡೋದ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಕಾಪಿ ವಿಡಿಯೋ URL. ಓಕೆ, ಸೊ ಇಲ್ಲಿ ಬಂದು ಇಲ್ಲಿಗೆ ನಮ್ಮದು ಪೇಸ್ಟ್ ಮಾಡಿ ವಿಡಿಯೋ URL, ಆಮೇಲೆ ಎಂಬೆಡ್ ಕೊಡಿ. ನೋಡಿ, ಇಲ್ಲಿ ಬಂತು ವಿಡಿಯೋ. ಓಕೆ, ಸೊ ಈ ಥರ ನಿಮಗೆ ವಿಡಿಯೋ, ಇಮೇಜ್, ಆಮೇಲೆ ಗ್ಯಾಲರೀಸ್, ಆಮೇಲೆ ಟೆಕ್ಸ್ಟ್ ಪ್ಯಾರಾಗ್ರಾಫ್, ಅದು ಆಮೇಲೆ ಹೆಡ್ಡಿಂಗ್ಸ್, ಈ ಥರ ಯಾವ ಎಲಿಮೆಂಟ್ಸ್ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 2 ಟ್ಯಾಬ್ ಇದೆ, ಪೋಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಟಗರೀಸ್ ಕ್ರಿಯೇಟ್ ಮಾಡಬೇಕು. ಟ್ಯಾಗ್ಸ್ ಇಲ್ಲಿ ಎಷ್ಟು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಟ್ಯಾಗ್ಸ್ ಅಂದರೆ ನಿಮ್ಮದು ಈ ಪೋಸ್ಟಿಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಟ್ಯಾಗ್ಸ್.
ಓಕೆ, ಕ್ಯಾಟಗರಿ ಯಾವ ಕ್ಯಾಟಗರಿಯ ಪೋಸ್ಟ್ ಬರುತ್ತೆ ಅಂತ ಒಂದು ಕ್ಯಾಟಗರಿ, ಅದನ್ನು ಪೋಸ್ಟ್ ಗ್ರೂಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಕ್ಯಾಟಗರೀಸ್ ಇದು ನಾವು ಯೂಸ್ ಮಾಡಿದರೆ. ಆಮೇಲೆ ಒಂದು ಫೀಚರ್ಡ್ ಇಮೇಜ್. ಓಕೆ, ನೆಕ್ಸ್ಟ್ ಪಬ್ಲಿಷ್ ಕೊಡಿ, ಇಷ್ಟೇ. ಓಕೆ, ಪಬ್ಲಿಷ್ ಇನ್ನೊಂದು ಸರಿ ಕ್ಲಿಕ್ ಮಾಡಿ, ಪಬ್ಲಿಷ್ ಆಯಿತು. ಇವಾಗ ನೋಡಿ ವ್ಯೂ ಪೋಸ್ಟ್ ಕೊಟ್ಟರೆ ನಮ್ಮದು ಪೋಸ್ಟ್ ಆ್ಯಡ್ ಆಗಿದೆ ನೋಡಿ. ಮೈ ರೀಸೆಂಟ್ ಟ್ರಾವೆಲ್ ಇದು ನಮ್ಮದು ಪೋಸ್ಟ್ ಟೈಟಲ್, ಫೀಚರ್ಡ್ ಇಮೇಜ್, ಆಮೇಲೆ ಪ್ಯಾರಾಗ್ರಾಫ್ ಇದೆ. ನೆಕ್ಸ್ಟ್ ಇನ್ನೊಂದು ಇಮೇಜ್ ಹಾಕಿದ್ದೀವಿ, ಸೆಕೆಂಡ್ ಹೆಡ್ಡಿಂಗ್ ಪ್ಯಾರಾಗ್ರಾಫ್, ಆಮೇಲೆ ಗ್ಯಾಲರಿ, ಆಮೇಲೆ ಒಂದು ಯೂಟ್ಯೂಬ್ ವಿಡಿಯೋ. ಓಕೆ, ಸೊ ಇಷ್ಟೇ ಇರೋದು ಪೋಸ್ಟ್ ಆ್ಯಡ್ ಮಾಡಲಿಕ್ಕೆ. ಸೊ ಇದನ್ನು ನೀವೇನಾದರೂ ಎಡಿಟ್ ಮಾಡಬೇಕಂದ್ರೆ ನೀವು ಅಡ್ಮಿನ್ ಪ್ಯಾನಲ್ ಲಾಗಿನ್ ಆಗಿದ್ದರೆ ಇಲ್ಲಿ ಎಡಿಟ್ ಪೋಸ್ಟ್ ಅಂತ ಆಪ್ಷನ್ ಇರುತ್ತೆ. ಎಡಿಟ್ ಪೋಸ್ಟ್ ಕ್ಲಿಕ್ ಮಾಡಿ, ಇಲ್ಲಿ ನೀವು ಏನು ಬೇಕಂದ್ರೂ ಎಡಿಟ್ ಮಾಡ್ಕೋಬೋದು ನೋಡಿ. ಎಡಿಟೆಡ್ ಕಂಟೆಂಟ್, ಇಮೇಜನ್ನು ಡಿಲೀಟ್ ಮಾಡ್ಬೋದು, ಏನು ಬೇಕಂದ್ರೂ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಬೇಕಂದರೆ ಇಮೇಜನ್ನು ಯಾವುದಾದ್ರೂ ಇಮೇಜನ್ನು ರಿಮೂವ್ ಮಾಡೋಕ್ಕೆ ರಿಮೂವ್ ಮಾಡ್ಬೋದು. ಈ ಥರ ಎಡಿಟ್ ಕೊಡ್ಬೋದು. ಯಾವ ಕಂಟೆಂಟ್ ಬೇಕಂದ್ರೆ ಚೇಂಜಸ್ ಮಾಡ್ಬೋದು. ಚೇಂಜಸ್ ಮಾಡಿ ಅಪ್ಡೇಟ್ ಕೊಡಿ. ಸೊ ಇದು ನೋಡಿ ಎಡಿಟೆಡ್ ಕಂಟೆಂಟ್ ನೋಡಿ, ನಾನು ಇವಾಗ ಎಡಿಟ್ ಮಾಡಿದ್ದು ಎಡಿಟೆಡ್ ಕಂಟೆಂಟ್, ಫೋಟೋ ಡಿಲೀಟ್ ಆಯಿತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.